ಟ್ರಿಪ್ಪಿಗೆ ಹೋಗ್ತಾ ಇದೀನಿ ಗೈಸ್, ಪ್ಲೀಸ್ ಮರ್ಯಾದೆ ಕೊಟ್ಟು ಕಿತ್ಕೋತಾ ಇದೀರಾ? ಇವಾಗ ಸ್ಟಾಪ್ ಮಾಡಿ, ನಿಮ್ ಯಾರು ಆನ್ ಮಾಡಿದ್ವು? ಫೇಸ್ ವಾಶ್ ಟೆಸ್ಟ್ ಮಾಡಕ್ಕೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದಾರೆ. ಹೌದು. ಇಲ್ಲ ಏನು ಆಗಲ್ಲ, ಅದು ಆಲ್ರೆಡಿ ಇವರು ಪ್ರೆಸ್ ಮಾಡ್ಬಿಟ್ಟಿದ್ದಾರೆ. ಓಕೆ ಗಾಯ್ಸ್, ಇವಾಗ ನಾವು ಉಡುಪಿ ಕಡೆ ಹೊಡ್ತಾ ಇದೀವಿ. ಅದಕ್ಕೆ ನೀವು ಅದನ್ನ ಜಾಸ್ತಿ ಮಾತಾಡೋದು. ಒಂದ್ಸಲಿ ಸೀರಿಯಸ್ ಆಗಿ ಮಾತಾಡೋದು, ಸೀರಿಯಸ್ ಆಗಿ ತಗೋಬೇಕಾ ಜೋಕ್ ಆಗಿ ತಗೋಬೇಕಾ ಗೊತ್ತೇ ಆಗಲ್ಲ. ಅವರ ಬ್ರೋ ಇವ್ರು ಡ್ರೈವ್ ಮಾಡೋದಂತೆ. ಪಾಯಸ ಗೀಸ ಮಾಡಮ್ಮ. ಮೌಲ್ಯ ಆಗು. ಹಾಯ್ ಕಾವ್ಯ, ವೆಲ್ಕಮ್ ಅವರ್ ವಿಲಾ. ಏನ್ ಬಿಸಿಲಿದೆ. ಇನ್ನೊಂದು ಗೊತ್ತಾ, ನಿಮ್ಮನ್ನ ಫಿಲ್ಟರ್ ಆಗದೆ ತೋರಿಸ್ಬಿಡ್ತೀವಿ, ಹೇಳಿದ್ದೀನಿ ಹೀಗೆ ಚೆನ್ನಾಗಿ ಸಾಕಿ 2 ದಿನ. ಬ್ರೋ ಸಾರಿ ನನಗೆ ಕೊಟ್ಟ. ಸೊ ಗೈಸ್, ಇವತ್ತು ಡೇ ಇಲ್ಲೇ ಎಂಡ್ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಗೈಸ್. ಯಾರ್ಯಾರು ಏನು ಅಂತ ಹೇಳೋದಕ್ಕಿಂತ ಅವ್ರನ್ನ ಡೈರೆಕ್ಟಾಗಿ ತೋರಿಸಿದ್ರೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಇವಾಗ ಸದ್ಯಕ್ಕೆ ಮನೇಲಿ ಮಮ್ಮಿ, ಇವರು ಗುರೂಜಿ ಮಮ್ಮಿಗೆ ದೀಕ್ಷೆ ಕೊಟ್ಟಿರೋರು. ಇವಾಗ ಜಸ್ಟ್ ಊಟ ಆಯಿತು, ಮನೇಲಿ ಊಟ ಮುಗಿಸ್ಕೊಂಡು ಇವಾಗ ನಾವು ಟ್ರಿಪ್ಪಿಗೆ ಹೋಗ್ತಾ ಇರೋರು ಆನ್ ದ ವೇ ಬರ್ತಾ ಇದ್ದಾರೆ. ನಾನು 8th ಮೈಲಿಗೆ ಹೋಗಬೇಕು. ಸೊ ಪ್ಯಾಕಿಂಗ್ ಎಲ್ಲ ಆಗಿದೆ ಗೈಸ್, ಬಟ್ ನಾನು ರೂಮ್ ತೋರ್ಸೋದಕ್ಕಾಗಲ್ಲ, ಫುಲ್ ತಿಪ್ಪೆ ಮಾಡಿದ್ದೀನಿ. ಸೊ ಗೈಸ್, ಆಲ್ ಸೆಟ್ ಟು ಗೋ. ಇವಾಗ ಆಲ್ರೆಡಿ ಅವರು 8th ಮೈಲಿಗೆ ಬರ್ತಾ ಇದ್ದಾರಂತೆ. ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ 8th ಮೈಲಿಗೆ ಹೋಗೋದಕ್ಕೆ. ಬಾಯ್ 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 ದೊಡಮ್ಮ. ಈಗ ಪ್ಲೀಸ್ ಹಳ್ಳದಿನ್ನೇ ವಿಡಿಯೋ ಮಾಡೋದಿಲ್ಲಿ, ಇದನ್ನ ಕೆಳಗಡೆ ತಂದ್ಕೊಡ್ರಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಆವಾಗ ನಾನು ಎತ್ಕೊಂಡೆ ಸೂಟ್ ಕೇಸ್ ಒಂದು ಎತ್ಕೊಂಡ್ಬಂದ್ಕೊಡು. ಅದೇನು ವೈಟ್ ಕ್ಯಾಬ್ ಯಾಕೆ ತೊಗೊಂಡಿದ್ಯಾ? ನಂಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡು. ನಮ್ಮ ಮಮ್ಮಿಗೆ ವೈಟ್ ಕಲರ್ ಅಂದರೆ ಆಗಲ್ಲ ಗೈಸ್. ವೈಟ್ ಕಲರ್ ಅಂದರೆ ಬಡ್ಕೊತಾರೆ, ಗಲೀಜಾಗುತ್ತೆ, ಬೇಗ ಗಲೀಜಾಗ್ಬಿಡುತ್ತೆ ಅಂತ. ಆ್ಯಕ್ಚುಲಿ ನಿಜಾನೇ ಅದು, ಬಟ್ ನನಗೆ ವೈಟ್ ಆ್ಯಂಡ್ ಬ್ಲ್ಯಾಕೇ ಜಾಸ್ತಿ ಇಷ್ಟ. ಬಾಯ್ 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 ಬಾಯ್. ನಾನು ಕೊಡ್ತಾ ಇದ್ದೀನಿ, ಏನು ಕೊಡ್ತಾ ಇಲ್ಲ. ಹಳ್ಳ ದಿನೆಲ್ಲ ವಿಡಿಯೋ ಮಾಡಕ್ಕೆ ಹೋಗ್ಬೇಡ. ಎಷ್ಟಲ್ಲಿ ಹೇಳ್ತೀರಾ? ಬಾಯ್ ಬಾಯ್ ಬಾಯ್. ರೀಚ್ ಆಗಿದ್ದಾಯ್ತು. ಇವಾಗ ಲಗೇಜ್ ಎಲ್ಲ ಒಳಗಡೆ ಇಟ್ಟಾಯ್ತು ಗೈಸ್. ಇವಾಗ ಇಂಟ್ರೊಡ್ಯೂಸ್ ಮಾಡೋಣ ಇವ್ರನ್ನ. ನಿಮ್ಗೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಇವ್ರು ಯಾರು ಅಂತ. ಎಪಿಕ್ ಪ್ರವೀಣ್ ಅವರೇ. ಹೆಂಗ್ ತಿರುಗ್ತೀನಿ ಅಂತ ನೋಡಿದ್ರಾ? ಇಲ್ಲಿ ಯಾವ ಮ್ಯೂಸಿಕ್ ಹಾಕ್ಬೇಕು? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಲ್ಲ, ಏನ್ ನೀವೇನ್ ಮರ್ಯಾದೆ ಕೊಟ್ಟು ಕಿತ್ಕೋತಾ ಇದ್ದೀರಾ? ಇಲ್ಲಪ್ಪ. ಅಲ್ಲ ಈ ತರ ನೀವು ಮಾಡೋ ಒಂದು ಆಕ್ಟಿವಿಟಿ ನಮ್ಗೆ ಗೊತ್ತಿರ್ಲಿಲ್ಲ, ಬಟ್ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನಮ್ಮ ಆಕ್ಟಿವಿಟಿ ಸ್ಟಾರ್ಟ್ ಮಾಡೋಣ. ಇವಾಗ ಸ್ಟಾಪ್ ಮಾಡಿ, ನಿಮ್ ಯಾರು ಆನ್ ಮಾಡಿದ್ವು ಇವಾಗ ಮಾಡಕ್ಕೆ? ದಯವಿಟ್ಟು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಾರೆ ಗೈಸ್, ಸಜೆಸ್ಟ್ ಮಾಡ್ಕೊಳ್ಳಿ. ಅಂಡ್ ಗೈಸ್, ಎವ್ರಿ ಟೈಮ್ ಇವ್ರು ನಾನು ಓವರ್ ಆಕ್ಟಿಂಗ್ ಅಂತ ಅನ್ಬೇಕಾದ್ರೆ ಆ ಓವರ್ ಆಕ್ಟಿಂಗ್ ಅಲ್ಲಿ ಒಂದು ನಗು ಇರುತ್ತೆ. ಅದನ್ನ ಈ ಮಗುಗೆ ಹೇಳ್ಬಿಟ್ಟು ನಗ್ಸೋದು ನಾವು. ಇದು ಹಾಕ್ಲೇಬೇಕು. ಬಟ್ ಇವ್ರಿಗೆ ಕೊಬ್ಬು ಜಾಸ್ತಿ. ಅದ್ ಯಾವ ತರ ಕೊಬ್ಬು ಅಂತ ಇವ್ರು ಹೇಳ್ತಾರೆ. ಅವ್ರಿಗೆ ಇರೋದೇ ಅಲ್ವಾ, ಎಲ್ಲರಿಗೂ ಇರೋದೇ. ಅವ್ರಿಗೆ ಸ್ವಲ್ಪ ಜಾಸ್ತಿ ಇದೆ ಅಂತ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಗೈಸ್. ಅದು ತೋರ್ಸೋರ ಹತ್ರ ಮಾತ್ರ ತೋರಿಸ್ತಾರೆ, ಎಲ್ಲರ ಹತ್ರ ತೋರಿಸ್ತಾರೆ. ಒಂದು ಹುಡುಗಿ ಹೇಳಿದ್ದು, ಆ ಹುಡುಗಿ ಹೆಸರು ಬಿಡಿ, XYZ ಹೆಸರು ಬಿಡಿ. ಆ ಹುಡುಗಿ, ನಿನ್ನ ಹತ್ರ ಒಂದು ದುರಂಕಾರ ಇದೆ, ದುರಂಕಾರ ಒಂದು ಸ್ವಲ್ಪ ಇಷ್ಟಕೊಳ್ಳೋ ನನಗೆ ಅಂದಿದ್ದು. ವಿಡಿಯೋನ ನೋಡ್ತೀನಿ, ಲೈಕ್ ಮಾಡಿ. ಆ ಹುಡುಗಿಗ ಇಲ್ಲ, ಆ ಹುಡುಗಿ ತಲುಪಿರೋದು ಮೇ ಬಿ. ಆ ಹುಡುಗಿ ನೋಡ್ತಾ ಇದ್ರೆ ಈ ವ್ಲಾಗಿಗೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಬ್ಸ್ಕ್ರೈಬು ಮಾಡಿಬಿಡಿ. ಅಲ್ಲ, ಹಂಗೆ ಯೂಶುವಲಿ ಜನಗಳು ಅವ್ರದ್ದು ಕುಕ್ ಮಾಡ್ಕೋತಾರೆ. ಏನು ಏನಂದ್ರ? ಜನಗಳು ಅವ್ರದ್ದು ಕುಕ್ ಮಾಡ್ಕೋತಾ ಇರ್ತಾರೆ, ಕುಕ್ ಮಾಡ್ಕೊಂತಾರೆ. ನಾವು ಹಂಗೆ ಎಲ್ಲ ನೋಡ್ಬಿಡಿ, ಸಬ್ಸ್ಕ್ರೈಬು ಮಾಡ್ಬಿಡಿ ಅಂತ. ಸೊ ಗೈಸ್, ಇವತ್ತು ನಾವು ಕಾವ್ಯ ಅಕ್ಕ ಅವರ ವ್ಲಾಗ್ಸ್ ಅಲ್ಲಿದ್ದೀವಿ. ನಮ್ಮ ಭರತ್ ಅವರು ಒಂದು ಟ್ರಿಪ್ ಕಂಡಕ್ಟ್ ಮಾಡಿದಾರಲ್ಲ ಭರತ್, ಏನ್ ವಿಶೇಷತೆ ಇದೆ ಇದರಲ್ಲಿ? ಸೊ ನೆನ್ನೆ ನಮ್ಮ ಪ್ರವೀಣ್ ಸರ್ ಅವರು ಒಂದು ಮಸ್ಟರ್ಡ್ ಓಷನ್ ಫೇಸ್ ವಾಶ್ ಅಂತ ಒಂದು ಪ್ರಮೋಷನ್ ಮಾಡಿದ್ರು. ಸೊ ಡಾರ್ಕ್ ಸರ್ಕಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ, ಡಾರ್ಕ್ ಇರೋರ್ನ ಬ್ರೈಟ್ ಮಾಡುತ್ತೆ ಅಂತ. ನಾನು ಆ್ಯಕ್ಚುಲಿ ಬ್ರೈಟ್ ಇದ್ನಲ್ಲ, ಸೊ ಮಂಗ್ಳೂರ್ಗೆ ಹೋಗಿ ಡಾರ್ಕ್ ಆಗಿ ಮತ್ತೆ ಅದು ಫೇಸ್ ವಾಶ್ ಹಾಕಿ ಟ್ರಯಲ್ ಮಾಡೋಣ ಅಂತ ಮಂಗ್ಳೂರ್ಗೆ ಹೋಗ್ತಿದ್ದೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಕರ್ಕೊಂಡು ಹೋಗ್ತಾ ಇದ್ದೆ. ಅಂಡ್ ಕಾವ್ಯ ಅವರು ವ್ಲಾಗ್ ಅಲ್ಲಿ ಮಾತಾಡಿ ಅಂತ ಅಂದ್ರು. ನನ್ಗೆ ಮಾತೇ ಮುಚ್ಚಿಸ್ತಾರೆ ಜನ.
ಓಕೆ ಗಾಯ್ಸ್, ಒಂದು ಫೇಸ್ ವಾಶ್ ಟೆಸ್ಟ್ ಮಾಡಕ್ಕೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ನಾವು ಹೋಗ್ತಿರೋದೇ ಒಂದು ಕೊಲಾಬ್ರೇಷನ್ಗೆ. ಸೊ ರಿಚ್. ವಿಲ್ ರೋರ್. ಅಂಡ್ ನಾನು ತುಂಬಾ ಎಕ್ಸೈಟೆಡ್ ಆಗಿ ಮಾತಾಡಬೇಕು ಅಂತ ಅನ್ನಿಸ್ತಾ ಬೇರೆ ವ್ಲಾಗ್ಸ್ ಅಲ್ಲಿ ಅನಿಸ್ತಿತ್ತು, ಬಟ್ ಈ ವ್ಲಾಗ್ಸ್ ಅಲ್ಲಿ ಯಾಕೆ ನಾನು ತುಂಬಾ ಎನರ್ಜಿ ವೇಸ್ಟ್ ಮಾಡಲಿ ಅನಿಸ್ತಿದೆ. ಎಂತ ಅತಿಥಿ ಸರ್. ಸೊ ದಟ್ಸ್ ವೈ ಐ ಆಮ್ ಗಿವಿಂಗ್ ಮೈ ಫೋನ್ ಟು ಹರ್, ಸಾರಿ ಹರ್ ಫೋನ್ ಟು ಹರ್. ಓವರ್ ಆಕ್ಟಿಂಗ್. ಹಾಯ್, ಹೌ ಯು? ಐ ಆಮ್ ಗುಡ್. ಯಾ, ಕಡೀಲಿ. ಸೊ ಗೈಸ್, ನಾವು ಇಷ್ಟೇ ಜನ ಹೋಗ್ತಾ ಇಲ್ಲ, ಆಲ್ರೆಡಿ ಸ್ವಲ್ಪ ಜನ ಇದ್ದಾರೆ ಹೋಗಿರೋರು. ಸೊ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ. ಇವಾಗ ಊಟಕ್ಕೆ ನಿಲ್ಸಿದೀವಿ, ನಾವಾಗ ಬಂದಿದ್ದೀವಿ ಊಟಕ್ಕೆ. ಇವರಿಗೆ ಒಬ್ರು ಡೋರ್ ತೆಗಿಯಕ್ಕೆ ಬೇಕಂತೆ ನೋಡಿ, ಇಳಿಯಕ್ಕೆ. ಡೋರ್ ತೆಗೆದ್ರೆ ಮಾತ್ರ ಇಳಿಯೋದ? ಅಸಿಸ್ಟೆಂಟ್ ಬೇಕಾ ನಿಮಗೆ? ಹಾಂ ಗೈಸ್, ಇವ್ರ ಹೆಸರು ಏನು ಗೊತ್ತಾ? ಮ್ಯಾಕ್ಸ್. ಥ್ಯಾಂಕ್ ಯು ಫಾರ್ ಓಪನಿಂಗ್ ಅವರ್ ಡೋರ್, ಕಾರ್ ಡೋರ್. ಥ್ಯಾಂಕ್ ಯು ಫಾರ್ ಓಪನಿಂಗ್ ಅವರ್ ಡೋರ್, ಕಾರ್ ಡೋರ್. ಇಷ್ಟು ಟ್ರಾವೆಲ್ ಮಾಡಿ ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಎನರ್ಜಿ ಲೋ ಆಗಿಬಿಟ್ಟಿದೆ. ಮೇ ಬಿ ಊಟ ಮಾಡಾದ್ಮೇಲೆ ಎಲ್ಲ ಸರಿ ಹೋಗ್ಬೋದು. ಊಟ ಮಾಡೋಣ ಇಲ್ಲ ಅನ್ಸುತ್ತೆ. ನೋಡಿ ಗೈಸ್, ಇವರು ಬಟರ್ಫ್ಲೈನ ಸಾಯಿಸ್ಬಿಟ್ಟಿದ್ದಾರೆ. ಅದೇ ಬಂದು ಸತ್ತೋಗಿದ್ ನಾನೇನ್ ಮಾಡ್ಲಿ? ಅದೇ ಬಂದ್ ಹೆಂಗ್ ಸತ್ತೋಗ್ಬಿಡುತ್ತೆ? ಬದುಕಲಿ ಅದು, ಬದುಕಲ್ಲ, ಅದು ಸತ್ತೋಗಿದೆ ಆಲ್ರೆಡಿ. CPR ಮಾಡಿ. ನೀವು ಅದನ್ನ ಇಟ್ಕೊಂಡು ಹೇಳ್ತೀನಿ, ನಿಮ್ಮ ಮೇಲೆ ಇರುವೆ ಎಲ್ಲ ಬರ್ತಾ ಇದೆ ನೋಡಿ ಅಲ್ಲಿ. ಪಾಪ CPR ಮಾಡಿ ಕಾವ್ಯ. ಇಲ್ಲ ಅದೇ ಬಂದು ಕಾವ್ಯ CPR ಮಾಡಿ. ಏನ್ ಹೇಳ್ತೀರಾ? ಅದು ಬಂದು ಕುತ್ಕೊಂಡು ಸೂಸೈಡ್ ಮಾಡ್ಕೊಂಡು ಪಾಪ. ಅದ್ ಬಂದ್ ಕೂತ್ಕೊಂಡು suicide ಮಾಡ್ಕೊಂಡ್ಬಿಟ್ಟ. ಹೌದು, ಇದಕ್ಕೆ CPR ಮಾಡಿ ಬರ್ತದೆ. ಇಲ್ಲ ನೋಡಿ ಇಲ್ಲಿ, ಜೋರ ಗೊತ್ತ್ರಿ. ಅದಕ್ಕೆ ಆರ್ಟ್ನ ಪ್ರೆಸ್ ಮಾಡಿ. ಇಲ್ಲ ಏನು ಆಗಲ್ಲ, ಅದು ಯಾಕೆ ಆಲ್ರೆಡಿ ಹೇಳೈತೆ? ಬಾಯಿಗೆ ಉಸಿರು ಕೊಡಿ. ಪ್ರೆಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲ ಇಲ್ಲ ನೀವೇ ಮಾಡಿರೋದು. ಇಲ್ಲ ಇಲ್ಲ ಸಪ್ತಸಾಗರದ ಆಚೆ ಬಿಡೋಣ ಬನ್ರಿ. ಅದನ್ನೇನು ಆಮೆ ಅನ್ಕೊಂಡಿದ್ದೀರಾ ಇಲ್ಲ ವಾಟರ್ ಅಲ್ಲಿ ಇರೋ ಪ್ರಾಣಿ ಅನ್ಕೊಂಡಿದ್ದೀರಾ? ಇದೆಯಾ ಡಿಕ್ಕಿಲಿ ಓಪನ್ ಮಾಡಿ, ಇದೆಯಾ ಮ್ಯಾಗ್ನೆಟ್? ಹಾಂ ಓಕೆ ಗಾಯ್ಸ್, ಇವಾಗ ನಾವು ಉಡುಪಿ ಕಡೆ ಹೊಡ್ತಾ ಇದೀವಿ. ಕಮಾನ್ ಲೆಟ್ಸ್ ಗೋ. ಬನ್ರಿ ಹೋಗೋದಾ? ಬನ್ರಿ ಹೋಗ. ಸೀರಿಯಸ್ಲಿ ಹೇಳ್ತೀನಿ, ಈ ಟ್ರಿಪ್ ಅಂತೂ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸೊ ಎಲ್ಲಿ ಬೇಕಲ್ಲಿ ಊಟಕ್ಕೆ ಹಾಕ್ತಿದ್ದಾರೆ. ಆಲ್ಮೋಸ್ಟ್ ತುಂಬ ಟೈಮ್ ವೇಸ್ಟ್ ಆಗ್ತಿದೆ ಕಾವ್ಯ ನಿಮ್ಮ ವ್ಲಾಗ್ಸ್ಗಂತಾನೆ. ಸೊ ನನ್ನ ವ್ಲಾಗ್ಸ್ಗೆ ಟೈಮ್ ವೇಸ್ಟ್ ಆಗ್ತಾ ಇದೆಯಾ? ಹೇಳಿ, ಹೆಂಗ್ ಅನಿಸ್ತಾ ಇದೆ? ಕ್ರೇಜಿ ಚೆನ್ನಾಗಿದೆ. ಕ್ರೇಜಿ ಅನ್ಬೇಡ ಮಚ್ಚ, ನಾನು ಆಲ್ರೆಡಿ ಮೈನಸ್. ಅಲ್ಲಪ್ಪ, ಅದೇ ಕ್ರೇಜಿ. ಊಟಕ್ಕೆ 1 hour 2 hour ಆಯ್ತು, ಒಂದುವರೆ. ಮತ್ತೆ ನೀರ್ ಕುಡಿಯೋದಕ್ಕೆ ಅರ್ಧ ಗಂಟೆ. ಎಲ್ಲ ಇವರಿಂದಾನೇ ಆಗ್ತಾ ಇರೋದು ಲೇಟು. ಆಗ್ಲಿ ಬಿಡಿ, ಬನ್ನಿ ಹೋಗೋದಾ? ನೀವು ತುಂಬಾ ಲೀನಿಯನ್ಸ್ ತೊಗೊಂಡು ಮಾತಾಡ್ಬೇಡಿ ಕಾವ್ಯ. ಏನು ಇನ್ನೊಂದ್ಸತಿ ಹೇಳಿ. ಇಲ್ಲ ಇಲ್ಲ, ನೀವು ಸ್ವಲ್ಪ ಓವರ್ ಆಕ್ಟಿಂಗ್ ಮಾಡ್ತಾರೆ ಗೈಸ್. ನಾನು ಫಸ್ಟೇ ಹೇಳ್ದಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮುಂದೆ ಇರೋರ್ಗೆ ಇಂಡಿಕೇಟ್ ಆಯ್ತು ಅಂದ್ರೆ ಈ 3 ಬಿಡ್ಲು ನಮ್ಗೆ ಇಂಡಿಕೇಟ್ ಆಗ್ತಿರೋದು. ಇದು ಬಿಟ್ಟು ಅಲಪುರ ನಿನ್ನ ನೋಟ ಒಂದೇ ಸಾಕು, ಉಸಿರಾಕೊಡಲು ಕೋಟಿ ಮಂದಿ. ಎಲ್ಲ 3 ಜನ ಹುಡುಗರು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಮೈಕ್ ಎತ್ಕೊಳ್ಳೋಕೆ ಕಾರೇ ಓಪನ್ ಮಾಡಿಲ್ಲ ಅವರು. ಮೈಕ್ ಇಲ್ಲ, ಮೈಕ್ ಕಾರೆಲ್ಲ ಇದೆ, ಲಾಕ್ ಮಾಡಿಬಿಟ್ಟಿದ್ದಾರೆ ಅವರು. ಇರ್ಲಿ ಬಿಡಿ, ಪರವಾಗಿಲ್ಲ, ಹಿಂಗಿರು ವಾಪಸ್ ಹೋಗ್ತೀವಲ್ಲ. ಈಗ ಮಾತಾಡೋದು ಒಂದೊಂದ್ಸಲಿ ಅರ್ಥನೇ ಆಗಲ್ಲ ನನಗೆ, ಏನು ಮಾತಾಡ್ತಾ ಇರ್ತಾರೆ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ನೀವು ಅದನ್ನ ಜಾಸ್ತಿ ಮಾತಾಡಲ್ಲ. ಇವಾಗ ಏನು ಮಾಡಿದ್ದು ಗೊತ್ತಾ ಇವರು? ಏನಂತೀರಲ್ಲ ನೀವು? ಅವರ ಪ್ಲಸ್ ಮಾಡ್ಕೊತಾ ಇದ್ದಾರೆ. ಇರಿ ಗೈಸ್, ನಾನು ಮೈನಸ್ ಮಾಡ್ತೀನಿ ಅದನ್ನ. ಏನಂತೀರ? ಇದೊಂದು ಅವ್ರು ತಗೊಂಡಿದ್ದಾರೆ ಆಲ್ರೆಡಿ ಅದನ್ನು. ತಗೊಂಡಿದ್ದಾರಾ? 155 ಆಯ್ತು. ಓಕೆ, ಅದನ್ನ ಜೋರಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇವಾಗ. ನಾವು ಮೈನಸ್ ಮಾಡಬೇಕಲ್ಲ ಮ್ಯಾಕ್ಸ್. ಟ್ರೈ ಮಾಡ್ಬೇಕಷ್ಟೇ. ಹೌದು ಗೈಸ್, ಪ್ರವೀಣ್ ಹೆಂಗೆ ಅಂತ ಅಂದರೆ, ಪಕ್ಕದಲ್ಲಿ ಒಬ್ರು ವೆಜ್ ಪಲಾವ್ ಇಸ್ಕೊಂಡಿದ್ರು. ಅದನ್ನ ನೋಡಿಬಿಟ್ಟು ಚೆನ್ನಾಗಿದೆ ವೆಜ್ ಪಲಾವ್ ತಗೊಳ್ಳೋಣ ಅಂತ. ಭರತ್ ಅವ್ರು ಬೇಡ ಇವಾಗಲೇ ಊಟ ಅಂತಂದ್ರು. ಅದಕ್ಕೆ ಎದ್ದು ಹೋದ್ರು. ಕಾವ್ಯ ಅವರೇ ಇದೊಂದು ನನಗೆ ಇವ್ರು ನೋಡಿ ಏನೋ ಪ್ರೋಟೀನ್ ಡ್ರೈ ಫ್ರೂಟ್ ಸಿಕ್ಕಿ. ಇದರಲ್ಲಿ ಪಿಸ್ತಾ, ಬಾದಾಮಿ, ಗೋಡಂಬಿ ಎಲ್ಲ ಇದೆ. ಐಸ್ ಬೇಕಾ? ಬೇಡ. ಇವಾಗ ಏನು ಪಾರ್ಸಲ್ ಹೇಳಿದ್ರಾ? ಈಗ ಮತ್ತೆ ವಾಪಸ್ ಬಂದು ಪಾರ್ಸಲ್ ಹೇಳಿದ್ದೀವಿ.
ಅವ್ರು ಒಂದೊಂದ್ಸಲಿ ಸೀರಿಯಸ್ ಆಗಿ ಮಾತಾಡೋದು ಸೀರಿಯಸ್ ಆಗಿ ತೊಗೋಬೇಕಾ ಜೋಕಾಗಿ ತೊಗೋಬೇಕಾ ಗೊತ್ತೇ ಆಗಲ್ಲ. ಅದಕ್ಕೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ತುಂಬ ಕಷ್ಟ, ಕನ್ಫ್ಯೂಷನ್, ಕ್ಲಾರಿಟಿ. ಆಯ್ತಾ ಬರ್ಸಲು ನೀನು ಕುಯ್ತಾ ಇದ್ದಾರೆ ಮಚ್ಚಾ, ನೀನೊಂದು ಎರಡು ಬಾಲ ಬಿಡು ಹೇಳ್ತೀನಿ ನನಗೆ. ನಾಚಿಕೆ ಪೇಪರ್ ಸ್ಪೀಡ್ ಅಂತ ನಾನು ಪೇ ಮಾಡೋಕ್ಕೆ ಪೇ ಮಾಡಿದ್ದಾರೆ ಬಾಬ್ರು, ಅವರ ತರ್ಸ್ತಾರೆ. ಅಂತ ಹೇಳಿರೋದು ನಾನು ಹೇಳಲ್ಲ. ಕೆಂಪೇಗೌಡ್ತಿ ಅವರೊಬ್ಬರೇ ತಿನ್ನೋದು ತಾನೆ, ನೀವು ತಿಂತೀರಾ? ನಂಗೆ ಹೊಟ್ಟೆ ಹಸಿದ್ರೆ ನೋಡ್ತೀನಿ. ಇನ್ನೊಂದ್ರಲ್ಲಿ ಕೈ ಹಾಕ್ಬೇಡಿ ಆಮೇಲೆ ಆಯ್ತಾ, ಕಲೆ ನಂದ್ರಲ್ಲಿ ಕೈ ಹಾಕ್ಬಿಟ್ಟು ನಮ್ಗೆ ನನ್ನ ಹೊಟ್ಟೆಗೆ ಯೂಸ್ ಮಾಡ್ಬಿಟ್ಟಿದ್ದೆ. ನಾನು ತಿನ್ನೋದ ಬಿಡಿ, ನಂಗೆ ಹೊಟ್ಟೆ ಹಸಿತಾ ಇಲ್ಲ. ನಾನು ತಾನೇ ಡ್ರೈವ್ ಮಾಡೋದು ಇವಾಗ. ಓಯ್ಯೋ ಬ್ರೋ, ಇವ್ರು ಡ್ರೈವ್ ಮಾಡೋದಂತೆ. ಪಾಯಸ ಗೀಸ ಮಾಡಮ್ಮ. ಪಾಯಸ ಪಾಯಸ ವಡೆ ಏನು ಖುಷಿ ವಿಷಯ. ಹಾ? ಬೇಡ, ಅಲ್ಲೇ ಇರ್ಲಿ ಬಿಡು. ನೋಡ್ರಿ ಗೈಸ್, ಖುಷಿ ವಿಷಯ ಅಂತ ಗ್ಯಾಪಲ್ಲಿ. ಹಾಂ ಓಕೆ, ಕಾರ್ ನೀವು ಓಡಿಸ್ತೀರಾ? ಕಾರ್ ನಾನು ಓಡಿಸ್ತೀನಿ, ಅದೇ ಖುಷಿ ವಿಷಯಕ್ಕೆ ಅವ್ರ ಮನೇಲಿ ಪಾಯಸ ಮಾಡ್ಸಕ್ಕೆ ಹೇಳ್ತಿದ್ದಾರೆ, ಫೋನ್ ಮಾಡಿ ಅವರು. ವಾ 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 ವಾ, ಹಂಗೆ ಡ್ರೈವ್ ಮಾಡ್ತೀನಿ, ಬಟ್ ಇವಾಗಲ್ಲ, ಇನ್ನು ಸ್ವಲ್ಪ ದೂರ ಹೋಗುತ್ತೆ. ಸ್ವಲ್ಪ ದೂರ ಅಲ್ಲೇ ಸ್ವಲ್ಪ ಯೂಗಿ ಎಲ್ಲ ಇದೆ, ನಿಮಗೆಲ್ಲ ಭಯ ಆಗುತ್ತೆ. ನೀವು ಯಾಕೆ ಸುಮ್ಮನೆ ಭಯ ಪಡ್ಕೊಂಡು ಕುತ್ಕೊಂತೀರಾ? ಕುತ್ಕೋತೀವಿ ಅಂತ ಅನ್ಕೊಂಡಿದ್ದೀರಾ? ಬಸ್ ಹತ್ತಿದ್ದೀರಾ ನೀವು? ಹ್ಞೂ, ಬಸ್ ಹತ್ತಿದ್ವಿ, ಅವಾಗಿಂದ ಬಸ್ ಸ್ಟಾಪ್ ಕೇಳ್ತಾ ಇದ್ದೀರಾ ಬೇರೆ? ಅದೇ ಅವ್ರನ್ನ ಸ್ವಲ್ಪ ಬಸ್ ಹತ್ತಿಸ್ಬೇಕು ಗೈಸ್, ಅವರ ಮೇಂಟೈನ್ ಮಾಡ್ತಾವ್ರಲ್ಲ ಅವ್ರನ್ನ. ಏನೋ ಮಾಡ್ತಾವ್ರಲ್ಲ ಅಲ್ಲಿ, ಬಂದ್ರಿ ನೋಡೋಣ. ಸರ್ ಬಿಸಿನಾ? ನೋಡಿ ಬನ್ನಿ ಹೋಗೋಣ. ಆಯ್ತು, ಹಾಂ ಹೋಗೋಣ. ನೀವೇ ಡ್ರೈವ್ ಮಾಡೋದು? ಸಿಗ್ತೀವಿ ಗೈಸ್. ವೆಲ್ಕಮ್ ಟು ನಿಮ್ಮೂರು ಅಂತ ವೆಲ್ಕಮ್ ಮಾಡ್ತಾ ಇದ್ದೀರಾ. ಆಮೇಲೆ ಇವರೇ ಹೊಸಬ್ರು ಅನ್ಕೊಬಿಡ್ಬೇಡಿ, ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಇನ್ನು ಅಲ್ಲಿದ್ದಾರೆ ನೋಡಿ, ಅಲ್ಲಿ ಇಲ್ಲ, ಅವ್ರು ಕೆಳಗಡೆ ಬರಲಿ, ಇಲ್ಲಿಂದ ಕಾಣಿಸಲ್ಲ ಅವರು. ಬಂದು ಎಷ್ಟೊತ್ತಾದ್ಮೇಲೆ ಬರೋದಾ? ನೋಡಿ ಗೈಸ್, ಯಾರಿದ್ದಾರೆ ಇಲ್ಲಿ? ಮೌಲ್ಯ, ಅಯ್ಯೋ ಏನಿದು ಕ್ಲಾರಿಟಿ. ಹಾಂ, ಇವಾಗ ಬರ್ತಾ ಇದೆ. ಮೌಲ್ಯ, ಗೋ. ಹಾಯ್ ಕಾವ್ಯ, ವೆಲ್ಕಮ್ ಅವರ್ ವಿಲಾ. ವೆಲ್ಕಮ್ ಅವರ್ ವಿಲ್ಲನಾ? ವಿಲಾದ ತಾನೇ ಇದು, ರೆಸಾರ್ಟ್. ಬರ್ರಿ ಬಾಯ್ಸ್, ಇಲ್ಲಿ ಬಾಯ್ಸ್ನ ಕರ್ಕೊಂಬಂದಿದ್ದೆ, ಅಲ್ಲೇ ಬಸ್ ಹತ್ತಿಸ್ಬಿಟ್ಟೆ. ಸರಿ, ನೀವಿಬ್ರು ಕ್ಯಾರಿ ಆನ್ ಮಾಡಿ. ಹಾಯ್ ಗೈಸ್, ನೋಡಿ ಗೈಸ್ ಹೆಂಗಾಗಿದ್ದಾರೆ, ತಲೆನೋವು ಅಂತ ಮೌಲ್ಯ ಫುಲ್, ಅದಕ್ಕೆ ಮಾತ್ರ ತಗೊಬಂದಿದ್ದೀವಿ. ಅವರ ಮೈನಸ್ ಮಾಡಿಬಿಟ್ರು ಮೌಲ್ಯ. ಅಲ್ಲ, ಒಂದು ಸೆಕೆಂಡ್ ಬ್ಲಾಗ್ ಆಫ್ ಮಾಡಿ. ಅವಾಗ್ಲಿಂದ ನಾನು ಅಲ್ಲೆಲ್ಲ ಮಾತಾಡ್ಕೊಂಡ್ ಬಂದೆ, ನೀವು ಇಲ್ಲಿ ಮಾತಾಡ್ತಾ ಇದ್ರ ಮೈಕ್. ಅದಕ್ಕೆ ಗಪ್ಚುಪ್ ಆಗಿದ್ವಿ, ಇಲ್ಲಿ ಬಡ್ಕೊಂತ ಇದ್ರಲ್ಲ ನೀವಲ್ಲಿ. ನೋಡಿ ಗೈಸ್ ಹೆಂಗ್ ಮಾತಾಡ್ತಾರೆ ಅಂತ. ಏನಿರ್ಲಿ, ನೀವು ಜರ್ನಿ ಮಾಡಿದ್ ನನ್ನ ಜೊತೆ. ಏನ್ ಬಿಸ್ಲಿದೆ. ಅಲ್ಲ, ಬಿಸ್ಲಿದ್ರೆ ಕಣ್ಗೆ ಹಾಕೊಂತಾರೆ ಮೌಲ್ಯ. ಸ್ವಲ್ಪ ಸಿಂಟ್ಯಾಕ್ಸ್ ಇರಲಿ, ಎರರ್ ಬೇಡ. ಮೌಲ್ಯ ಇನ್ನೊಂದು ಗೊತ್ತಾ, ನಿಮ್ಮನ್ನ ಫಿಲ್ಟರ್ ಆಗದೆ ತೋರಿಸ್ಬಿಡ್ತೀವಿ, ಹೇಳಿದ್ದೀನಿ. ಹೀಗೆ ಕಚಕ್ ಪಚಕ್ ಬನ್ನಿ ನೋಡ. ಲಗೇಜ್ ಎಲ್ಲ ಫಸ್ಟ್ ಇಟ್ಟು ಆಮೇಲೆ ಸಿಗ್ತೀವಿ. ಅವರು ತಗೊಳ್ಳಿ, ನಿಮ್ಗೆ ಹೊಸ ಫ್ರೆಂಡ್ನ ಗಿಫ್ಟ್ ಕೊಡ್ತಾ ಇದ್ದೀವಿ, ಚೆನ್ನಾಗಿ ಸಾಕಿ 2 ದಿನ. ಬ್ರೋ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಅದೆಲ್ಲ ಪರ್ಸ್ಬಿಡೋದು ನಿಮ್ಮ ಪರ್ಸಲ್ಲ, ಸೈಲೆಂಟ್ ಆಗಿದೆ. ಮಂಗಳೂರವ್ರು ನೋಡಿ, ಮಂಗಳೂರವ್ರು ಅಂತ ಈ ಡೈಲಾಗ್ ಹೊಡಿತಾ ಇದಾರೆ. ಮಂಗಳೂರವರು ತುಳು ಅಲ್ಲ, ಮತ್ತೆ ನೋಡಿ ಇವರಿಬ್ರು ಚಿಕ್ಕ ಮಕ್ಳು ತರ ಆಟ ಆಡ್ತಾ ಇದಾರೆ ಇಲ್ಲಿ. ಇವ್ರದ್ದು ಆರ್ಯನ್ ಒಂದೇ ಡೈಲಾಗ್ ನಾನು ನೋಡಿದಾಗೆಲ್ಲ ಹಾಯ್ ಕಾವ್ಯ, ಹಾಯ್ ಕಾವ್ಯ ಇದೆಲ್ಲ ಹೇಳ್ತಾರೆ. ಈ ಬೆಕ್ಕು ನೋಡಿ ಅವಾಗಲೇ ಕೈಯಲ್ಲಿ ಇಟ್ಕೊಂಡಿದ್ರೆ, ಇವಾಗ ತೆಂಗಿನ ಮರದ ಮೇಲೆ ಹೋಗಿ ಕುತ್ಕೊಂಡಿದ್ರು. ಹೆಂಗೆ ನೀವೇನಾದ್ರು ಹಾಕಿದ್ರ ಅಲ್ಲಿಗೆ? ಏನ್ ಕತೆ? ಹೌದಾ, ಸೀರಿಯಸ್ ಆಗಿ? ಏಯ್ ಕರೆಕ್ಟಾಗಿ ಹೇಳಿ, ನೀವು ಹಾಕಿದ ಅದು. ಗುಡ್ ನೈಟ್. ಓ ಅವ್ರಿಗೆ, ಸಾರಿ, ನನಗೆ ಕೊಟ್ಟ. ಅಬ್ಬಿ ಅವರಂತೂ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ, ಭರತ್ ಅವರು ಫುಲ್ ಟಯರ್ಡ್ ಆಗಿದ್ದಾರೆ. ಜಸ್ಟ್ ಇವಾಗ ಊಟ ಮುಗೀತು,
ಇವ್ರಿ ಏನು ಬ್ರೋ ಸ್ಲೀಪ್ ಗೈಸ್ ಫುಲ್ ಟಯರ್ಡ್ ಆಗಿದೆ ಗುಡ್ ನೈಟ್ ಆರ್ಯ ನೀವೇ ಮಿಸ್ಸಿಂಗ್ ಆರ್ಯ ಇಲ್ಲಿ ಹಾಯ್ ಕಾವ್ಯ ನೋಡ್ದಾಗೆಲ್ಲ ಇದೊಂದೆ ಹಾಯ್ ಕಾವ್ಯ ರೇ 2x ತೊಗೊಳ್ರಿ 2x ಚೆನ್ನಾಗಿ ನೀವು ಚೆನ್ನಾಗಿ ಕಾಣಬೇಕು ಒಟ್ಟಿನಲ್ಲಲ್ವಾ ಸೊ ಗೈಸ್ ಇವತ್ತು ಡೇ ಇಲ್ಲೇ ಎಂಡ್ ಆಗಿದೆ ಇವಾಗ ಹೋಗಿ ಮಲ್ಕೊಳದೆ ಎಲ್ಲರೂ ಊಟ ಮಾಡ್ತಿದ್ದೀವಿ ಊಟ ಮಾಡಾವೆ ಸ್ವಲ್ಪ ಊಟ ಮಾಡಾಯಿತು ಇವಾಗ ಹೋಗ್ತೀವಿ ಮಲ್ಕೊಳಕ್ಕೆ ಇವ್ರಿಗೆ ಸ್ವಲ್ಪ ಕನ್ನಡ ಪ್ರಾಬ್ಲಮ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಟೀಚರ್ ಇವರೇ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಕನ್ನಡ ಟೀಚರ್ ಇವರೇ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಅವ್ರಿಗೂ ಕನ್ನಡ ಬರಲ್ಲ ಇಲ್ಲ Okay, ಬರುತ್ತೆ ಬಟ್ ವಿ ವಿಲ್ ಟ್ರೈ ಬೆಸ್ಟ್ ಓಕೆ ಗುಡ್ ನೈಟ್ ಆರ್ಯ